ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮ್ಮ ಜನ ಇವತ್ತು ನಾನು ಜಿಲ್ಲೆಯ ಜನತೆಗೆ ಋಣಿಯಾಗಿದ್ದೀನಿ. ಬಾಕಿ ವಿಷಯ ಎಲ್ಲ ಏನು ಹೇಳಲ್ಲ. ರಿಸಲ್ಟ್ ಏನು ಕೊಡ್ತಾರೆ ಜನತೆ ತೀರ್ಪಕ್ಕೆ ಅದಕ್ಕೆ ನಾವು ತಲೆಬಾಗ್ತೀನಿ ಅಷ್ಟೇ. ನನಗೇನು ಬೇರೆ ಏನಿಲ್ಲ. ಇವತ್ತು ನಮ್ಮ ಅಧಿಕಾರ ಇರಲಿ ಇಲ್ದಲೇ ಇರಲಿ, ನಾವು ಬರೀ ಇದಕ್ಕೆ ಅಲ್ಲ, ಅಧಿಕಾರಕ್ಕೋಸ್ಕರ ನಾವು ಹೋರಾಟ ಮಾಡೋರಲ್ಲ. ಅಧಿಕಾರ ಇದ್ದರೂ ಮಾಡ್ತೀವಿ, ಇಲ್ಲದೋದ್ರೂ ಮಾಡ್ತೀವಿ. ಆದರೆ ಈ ಜಿಲ್ಲೆ ರಾಜ್ಯದ ಜನ ನಮ್ಮ 7 ವಿಧಾನಸಭಾ ಕ್ಷೇತ್ರದಲ್ಲಿ ದೇವೇಗೌಡರಿಗೆ ರಾಜಕೀಯವಾಗಿ 60 ವರ್ಷ ಇವತ್ತು ನೆಲೆ ಊರಬೇಕಾಗಿದ್ದರೆ, ಇವತ್ತು ಆ ಮಟ್ಟಕ್ಕೆ ಬೆಳಿಬೇಕಾದ್ರೆ ಈ ಜಿಲ್ಲೆ ಜನ ಮತ್ತು ನನಗೂ 25 ವರ್ಷ ರಾಜಕೀಯವಾಗಿ ಶಾಸಕನಾಗಿ ಕೆಲಸ ಮಾಡೋಕ್ಕೆ ಕೊಟ್ಟವ್ರೆ. ನಾನು ಅಷ್ಟೇ ಹೇಳ್ತೀನೋ ಹೊರತು ಯಾರು ಏನು ತಲೆಗೆ ಇದನ್ನ ಗೆಲುವು ಸೋಲು ಬೇರೆ ವಿಷಯ. ನಮಗೆ ಒಟ್ಟಿನಲ್ಲಿ ಜಿಲ್ಲೆಯ ಡೆವಲಪ್ಮೆಂಟ್ ಬೇಕಷ್ಟೇ. ಅದು ಬಿಟ್ಟರೆ ಬೇರೆ ನನಗೆ ಯಾವ್ದು ಬೇರೆ ವಿಷಯ ಇಲ್ಲ. ಏನು ಲೇ ನೋಡಯ್ಯ, ತಡೆಯೋ ಅದು ಕೇಳ್ತೀನಿ. ನಾನು ನ್ಯಾಯಾಂಗದಲ್ಲಿರುವಾಗ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನ್ಯಾಯಾಂಗದಲ್ಲಿರುವಾಗ ಆ ವಿಷಯ ನಾನು ಮಾತಾಡೋಕ್ಕೆ ಪ್ರಸ್ತಾವನೆ ಮಾಡೋಕ್ಕೆ ತಯಾರಿಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗ ದೇವ್ರ ಮೇಲೆ ನಂಬಿಕೆ ಇದೆ. ಅದ್ರ ಬಗ್ಗೆ ಯಾರು ನೀವು ದಯಮಾಡಿ ಕ್ವಶನ್ ಕೇಳಬೇಡಿ ಅಂತ. ನೋಡ್ರಿ, ಏನು ಆತಂಕ ಪಡಬೇಕಾಗಿಲ್ಲ, ಗೊತ್ತಾಯ್ತೇನ್ರಿ? ಅದಕ್ಕೆ ಕಾಲುವೆ ಉತ್ತರ ಕೊಡುತ್ತೆ, ಟೈಮ್ ಬೇಕು ಅಷ್ಟೇ. ಅದನ್ನು ಅಲ್ಲಿವರೆಗೆ ನಾವು ಶಾಂತಿಯಿಂದ ತಡ್ಕೊಂಡಿರಬೇಕು. ಇದು ನಮ್ಮ ಜಿಲ್ಲೆಯ ಜನ ಆತಂಕ ಪಡೋಕ್ಕೆ ಮಂಜಣ್ಣಿಲ್ವಾ, ನಾನಿಲ್ವಾ, ಸ್ವರೂಪ್ ಇಲ್ವಾ, ದೇವೇಗೌಡರಿಲ್ವಾ, ಯಾರೂ ಆತಂಕ ಪಡಬೇಕಾಗಿಲ್ಲ. ನಮ್ಮ ಜಿಲ್ಲೆ ಜನತೆನ 60 ವರ್ಷ ದೇವೇಗೌಡರು ಕಾಪಾಡಿದ್ದಾರೆ, ಇವತ್ತು ಕಾಪಾಡ್ತಾರೆ. ಯಾರು ನಮ್ಮ ಕಾರ್ಯಕರ್ತರು ಆತಂಕ ಧೃಢಗಿಡಬೇಕಾಗಿಲ್ಲ. ಆ ಶಕ್ತಿ ಇನ್ನೂ ಇಟ್ಕೊಂಡಿದ್ದೀವಿ. ನಮ್ಮ ಪಕ್ಷ, ನಮ್ಮ ಪಕ್ಷದ ಶಾಸಕರು, ಹಿರಿಯ ಮುಖಂಡರು ಎಲ್ಲ ಇದ್ದಾರೆ. ಯಾರೂ ಧೃತಿಗೆಡಬೇಕಾಗಿಲ್ಲ. ಸರ್, ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ 48 ಗಂಟೆ ಒಳಗೆ ಆತನ ಗೌರವಗೊಳಿಸುವ ನಿಟ್ಟಿನಲ್ಲಿ ಬರಬೇಕು ಅಂತ ಮನವಿ ಮಾಡಿದ್ರು. ನೋಡಪ್ಪ, ನಾನು ಯಾವುದೇ ನ್ಯಾಯಾಲಯ ಕೋರ್ಟಲ್ಲಿ ಕೇಸಿದ್ದ ನಾನೆಲ್ಲ ಮಾಡೋಕ್ಕಾಗೇನ್ರಿ? ಈಗ ಈ ಜಿಲ್ಲೆ ಪತ್ರಕರ್ತರು ಎಲ್ಲ ನಮಗೆ ಸಹಕಾರ ಮಾಡಿದಿರಿ 60 ವರ್ಷದಿಂದ. ಆದರೆ ನಿಮಗೆ ಋಣಿ ಆಗಿರ್ತೀವಿ, ನಿಮ್ಮ ಜೊತೆ ಇರ್ತೀವಿ, ಕಾರ್ಯಕರ್ತರ ಜೊತೆಗೆ ಇರ್ತೀವಿ. ಈಗ ಅದನ್ನ ಏನಾರಿದ್ರೆ ಕಾಂಗ್ರೆಸ್ನವ್ರು ಹಿಡಿದಾರಲ್ಲ, ಸರ್ಕಾರ ಅವ್ರದ್ದೇ ಇದೆ, ಅವರೇ ಇದೆ, ಕರೆಸ್ಲಿ, ತಪ್ಪೇನಿಲ್ಲಪ್ಪ. ಸುಮ್ಮನೆ ಯಾಕೆ ಇದನ್ನ ಈಗ ಅವರು ಕೋರ್ಟಲ್ಲಿದ್ದಾಗ ಅವ್ರು ಮಾತಾಡೋಕ್ಕಾಗಲ್ಲ. ಈ ನಾಟ್ ಸಪೋಸ್ ಟು ಸ್ಪೀಕ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮ್ಮ ಜನ ಇವತ್ತು ನಾನು ಜಿಲ್ಲೆಯ ಜನತೆಗೆ ಋಣಿಯಾಗಿದ್ದೀನಿ. ಬಾಕಿ ವಿಷಯ ಎಲ್ಲ ಏನು ಹೇಳಲ್ಲ. ರಿಸಲ್ಟ್ ಏನು ಕೊಡ್ತಾರೆ ಜನತೆ ತೀರ್ಪಕ್ಕೆ ಅದಕ್ಕೆ ನಾವು ತಲೆಬಾಗ್ತೀನಿ ಅಷ್ಟೇ. ನನಗೇನು ಬೇರೆ ಏನಿಲ್ಲ. ಇವತ್ತು ನಮ್ಮ ಅಧಿಕಾರ ಇರಲಿ ಇಲ್ದಲೇ ಇರಲಿ, ನಾವು ಬರೀ ಇದಕ್ಕೆ ಅಲ್ಲ, ಅಧಿಕಾರಕ್ಕೋಸ್ಕರ ನಾವು ಹೋರಾಟ ಮಾಡೋರಲ್ಲ. ಅಧಿಕಾರ ಇದ್ದರೂ ಮಾಡ್ತೀವಿ, ಇಲ್ಲದೋದ್ರೂ ಮಾಡ್ತೀವಿ. ಆದರೆ ಈ ಜಿಲ್ಲೆ ರಾಜ್ಯದ ಜನ ನಮ್ಮ 7 ವಿಧಾನಸಭಾ ಕ್ಷೇತ್ರದಲ್ಲಿ ದೇವೇಗೌಡರಿಗೆ ರಾಜಕೀಯವಾಗಿ 60 ವರ್ಷ ಇವತ್ತು ನೆಲೆ ಊರಬೇಕಾಗಿದ್ದರೆ, ಇವತ್ತು ಆ ಮಟ್ಟಕ್ಕೆ ಬೆಳಿಬೇಕಾದ್ರೆ ಈ ಜಿಲ್ಲೆ ಜನ ಮತ್ತು ನನಗೂ 25 ವರ್ಷ ರಾಜಕೀಯವಾಗಿ ಶಾಸಕನಾಗಿ ಕೆಲಸ ಮಾಡೋಕ್ಕೆ ಕೊಟ್ಟವ್ರೆ. ನಾನು ಅಷ್ಟೇ ಹೇಳ್ತೀನೋ ಹೊರತು ಯಾರು ಏನು ತಲೆಗೆ ಇದನ್ನ ಗೆಲುವು ಸೋಲು ಬೇರೆ ವಿಷಯ. ನಮಗೆ ಒಟ್ಟಿನಲ್ಲಿ ಜಿಲ್ಲೆಯ ಡೆವಲಪ್ಮೆಂಟ್ ಬೇಕಷ್ಟೇ. ಅದು ಬಿಟ್ಟರೆ ಬೇರೆ ನನಗೆ ಯಾವ್ದು ಬೇರೆ ವಿಷಯ ಇಲ್ಲ. ಏನು ಲೇ ನೋಡಯ್ಯ, ತಡೆಯೋ ಅದು ಕೇಳ್ತೀನಿ. ನಾನು ನ್ಯಾಯಾಂಗದಲ್ಲಿರುವಾಗ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನ್ಯಾಯಾಂಗದಲ್ಲಿರುವಾಗ ಆ ವಿಷಯ ನಾನು ಮಾತಾಡೋಕ್ಕೆ ಪ್ರಸ್ತಾವನೆ ಮಾಡೋಕ್ಕೆ ತಯಾರಿಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗ ದೇವ್ರ ಮೇಲೆ ನಂಬಿಕೆ ಇದೆ. ಅದ್ರ ಬಗ್ಗೆ ಯಾರು ನೀವು ದಯಮಾಡಿ ಕ್ವಶನ್ ಕೇಳಬೇಡಿ ಅಂತ. ನೋಡ್ರಿ, ಏನು ಆತಂಕ ಪಡಬೇಕಾಗಿಲ್ಲ, ಗೊತ್ತಾಯ್ತೇನ್ರಿ? ಅದಕ್ಕೆ ಕಾಲುವೆ ಉತ್ತರ ಕೊಡುತ್ತೆ, ಟೈಮ್ ಬೇಕು ಅಷ್ಟೇ. ಅದನ್ನು ಅಲ್ಲಿವರೆಗೆ ನಾವು ಶಾಂತಿಯಿಂದ ತಡ್ಕೊಂಡಿರಬೇಕು.
ಇದು ನಮ್ಮ ಜಿಲ್ಲೆಯ ಜನ ಆತಂಕ ಪಡೋಕ್ಕೆ ಮಂಜಣ್ಣಿಲ್ವಾ, ನಾನಿಲ್ವಾ, ಸ್ವರೂಪ್ ಇಲ್ವಾ, ದೇವೇಗೌಡರಿಲ್ವಾ, ಯಾರು ಆತಂಕ ಪಡಬೇಕಾಗಿಲ್ಲ. ನಮ್ಮ ಜಿಲ್ಲೆ ಜನತೆನ 60 ವರ್ಷ ದೇವೇಗೌಡರು ಕಾಪಾಡಿದ್ದಾರೆ, ಇವತ್ತು ಕಾಪಾಡ್ತಾರೆ. ಯಾರು ನಮ್ಮ ಕಾರ್ಯಕರ್ತರು ಆತಂಕ ದುಡಿಗಿಡಬೇಕಾಗಿಲ್ಲ. ಆ ಶಕ್ತಿ ಇನ್ನೂ ಇಟ್ಕೊಂಡಿದ್ದೀವಿ. ನಮ್ಮ ಪಕ್ಷದ ಶಾಸಕರು, ಹಿರಿಯ ಮುಖಂಡರು ಎಲ್ಲ ಇದ್ದಾರೆ. ಯಾರೂ ಧೃತಿಗೆಡಬೇಕಾಗಿಲ್ಲ. ಸರ್, ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ 48 ಗಂಟೆ ಒಳಗೆ ತಾತನ ಗೌರವಗೊಳಿಸುವ ನಿಟ್ಟಿನಲ್ಲಿ ಬರಬೇಕು ಅಂತ ಮನವಿ ಮಾಡಿದ್ರು. ನೋಡಪ್ಪ, ನಾನು ಯಾವುದೇ ನ್ಯಾಯಾಲಯ ಅಲ್ಲಪ್ಪ ಅವ್ರು ಹೇಳೋರೇನು ಮುಗಿತಾರಲ್ರಿ ಸರ್, ಪ್ರತಿಕ್ರಿಯೆ ನೀಡಿ ಈಗ ಅವರು ಕೋರ್ಟಲ್ಲಿ ಅವ್ರು ಮಾತಾಡಕ್ಕಾಗಲ್ಲ, ಮಾತಾಡ್ಬಾರ್ದು. ಕೋರ್ಟಲ್ಲಿ ಕೇಸಿದ್ದ ನಾನೆಲ್ಲ ಮಾಡೋಕ್ಕಾಗೇನ್ರಿ? ಕೋರ್ಟಲ್ಲಿದ್ದಾಗ ಅವ್ರು ಮಾತಾಡ್ತಾರೆ. ಈಗ ಈ ಜಿಲ್ಲೆ ಪತ್ರಕರ್ತರು ಎಲ್ಲ ನಮಗೆ ಸಹಕಾರ ಮಾಡಿದ್ದೀರಿ 60 ವರ್ಷದಿಂದನೇ. ಆದರೆ ನಿಮಗೆ ಋಣಿಯಾಗಿರ್ತೀವಿ, ನಿಮ್ಮ ಜೊತೆ ಇರ್ತೀವಿ, ಕಾರ್ಯಕರ್ತರ ಜೊತೆಗೆ ಇರ್ತೀವಿ. ಥ್ಯಾಂಕ್ ಯು. ಈಗ ಅದನ್ನ ಏನಾರಿದ್ರೆ ಕಾಂಗ್ರೆಸ್ನವ್ರು ಹಿಡಿದವ್ರಲ್ಲ, ಸರ್ಕಾರ ಅವ್ರದ್ದೇ ಇದೆ, ಅವರೇ ಇದೆ, ಕರೆಸ್ಲಿ ತಪ್ಪೇನಿಲ್ಲಪ್ಪ. ಸುಮ್ಮನೆ ಯಾಕೆ ಇದನ್ನ ಈಗ ಅವರು ಕೋರ್ಟಲ್ಲಿದ್ದಾಗ ಅವ್ರು ಮಾತಾಡೋಕ್ಕಾಗಲ್ಲ. ಈ ನಾಟ್ ಸಪೋಸ್ ಟು ಸ್ಪೀಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.